ಎಸ್, ಇದೀಗಷ್ಟೇ HAL ವಿಮಾನ ನಿಲ್ದಾಣ ಪಾರ್ಥಿವ ಶರೀರ ತಲುಪಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಅವರ ಹುಟ್ಟೂರಾಗಿರುವಂತಹ ಕಲಬುರಗಿಗೆ ಅವರ ಪಾರ್ಥಿವನ ಶರೀರವನ್ನು ರವಾನೆ ಮಾಡಲಾಗುತ್ತೆ. ಎರಡು ವಿಶೇಷ ವಿಮಾನಗಳಲ್ಲಿ ರವಾನೆ ಮಾಡಲಾಗುತ್ತೆ. ಒಂದು ವಿಮಾನದಲ್ಲಿ ಪಾರ್ಥಿವ ಶರೀರ, ಮತ್ತೊಂದು ವಿಮಾನದಲ್ಲಿ 6 ಜನ ಸಂಬಂಧಿಕರು ಕೂಡ ತೆರಳಲಿದ್ದಾರೆ. ಇದಕ್ಕೂ ಮುಂಚೆ ಸಿದ್ದರಾಮಯ್ಯ ಅವರು ಕೂಡ ಭೇಟಿ ನೀಡಿ ಅಂತಿಮ ನಮನವನ್ನ ಸಲ್ಲಿಸಿದ್ರು. ಕಾಂಗ್ರೆಸ್ ಪಕ್ಷಕ್ಕೆ ಇದೊಂದು ದೊಡ್ಡ ಲಾಸ್ ಅಂತಾನೂ ಕೂಡ ಸಂದರ್ಭದಲ್ಲಿ ಹೇಳಿದ್ರು. ಅಷ್ಟೇ ಅಲ್ಲ, ಕೆಪಿಸಿಸಿ ಕಚೇರಿಯಲ್ಲಿ ಎಲ್ಲಾ ಕಾಂಗ್ರೆಸ್ ಮುಖಂಡರು ಕೂಡ ಅಂತಿಮ ನಮನವನ್ನ ಸಲ್ಲಿಸಿದ್ರು. ಇದೀಗಷ್ಟೇ HAL ಪಾರ್ಥಿವ ಶರೀರ ತಲುಪಿದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಕಲಬುರಗಿಗೆ ಬಂದು ತಲುಪಲಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ಒಂದು ದೊಡ್ಡ ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ. ಅಂತಿಮ ಸಂಸ್ಕಾರ ಎಲ್ಲಿ ಎಂಬುದು ಇದೀಗ ಪ್ರಶ್ನೆ ಆಗಿದೆ. ಕೆಲವು ಕಡೆ ಪಾರ್ಥಿವ ಶರೀರ ಹುಟ್ಟೂರಲ್ಲೇ ಅಂತಿಮ ಸಂಸ್ಕಾರ ಆಗಬೇಕು ಅನ್ನೋದು ವಿಚಾರವಾಗಿ ಪ್ರತಿಭಟನೆ ಕೂಡ ನಡೆಸ್ತಾ ಇದ್ದಾರೆ. ಇದೀಗಷ್ಟೇ ಧರ್ಮಸಿಂಗ ಪಾರ್ಥಿವ ಶರೀರ HAL ಏರ್ಪೋರ್ಟ್ಗೆ ತಲುಪಿದೆ. ಆದರೆ ಇನ್ನು ಏರ್ಪೋರ್ಟ್ಗೆ ಏರ್ ಆಂಬ್ಯುಲೆನ್ಸ್ ಬಂದಿಲ್ಲ. ಹೀಗಾಗಿ ಬೀದರ್ಗೆ ಈಗ HAL ಸ್ವಲ್ಪ ನಿಧಾನವಾಗಿ ತೆರಳಬಹುದು ಅನ್ನೋ ಮಾಹಿತಿ ಬರ್ತಿದೆ. 7 ಗಂಟೆಗೆ ಬೀದರ್ಗೆ ತಲುಪಬೇಕಿತ್ತು. ಆದರೆ ರಾತ್ರಿ 8 ಗಂಟೆ ಸುಮಾರಿಗೆ ಬೀದರ್ನ ತಲುಪಿದ ಧರ್ಮಸಿಂಗ ಪಾರ್ಥಿವ ಶರೀರ. ಕೆಲವೇ ಕ್ಷಣಗಳಲ್ಲಿ ಏರ್ ಆಂಬ್ಯುಲೆನ್ಸ್ ಬಂದ ನಂತರ ಪಾರ್ಥಿವ ಶರೀರ ರವಾನೆ ಆಗಲಿದೆ. ಆದರೆ ಇನ್ನೂ ಸ್ಥಳಕ್ಕೆ ಏರ್ ಆಂಬ್ಯುಲೆನ್ಸ್ ಬಂದಿಲ್ಲ ಅನ್ನೋ ಮಾಹಿತಿ ಇದೀಗ ಬರ್ತಾ ಇರುವಂತದ್ದು. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ಮುರಳಿ. ಪಾರ್ಥಿವ ಶರೀರ 6 ಗಂಟೆಗೆ ರವಾನೆ ಆಗಬೇಕಿತ್ತು, ಆದರೆ ಏರ್ ಆಂಬ್ಯುಲೆನ್ಸ್ ಬಂದಿಲ್ಲ ಅಂತ ಇದೀಗ ಮಾಹಿತಿ ಬರ್ತಾ ಇದೆ. ಏನಾಗ್ತಿದೆ ಅಲ್ಲಿ? ಎಷ್ಟು ಗಂಟೆಗೆ ಬರಲಿದೆ ಏರ್ ಆಂಬ್ಯುಲೆನ್ಸ್? ದಿವ್ಯಾ, ನಿಗದಿತ ಸಮಯ 6 ಗಂಟೆಗೆ ಏರ್ ಆಂಬ್ಯುಲೆನ್ಸ್ ನ ಮೂಲಕ ಪಾರ್ಥಿವ ಶರೀರವನ್ನ ಬೀದರ್ಗೆ ತೊಯ್ಬೇಕಾಯಿತು. ಆದ್ರೆ ಏರ್ ಆಂಬ್ಯುಲೆನ್ಸ್ ತಡವಾಗಿ ಬರ್ತಾ ಇರೋ ಹಿನ್ನೆಲೆಯಲ್ಲಿ ಇನ್ನೂ ಸರಿಸುಮಾರು 45 ನಿಮಿಷದಿಂದ 1 ಗಂಟೆಗಳ ಕಾಲ ವಿಳಂಬ ಆಗೋ ಸಾಧ್ಯತೆಗಳು ಹೆಚ್ಚಾಗ್ತಿದಾವೆ. ಯಾಕಂದ್ರೆ ಸಾಕಷ್ಟು ತಾಂತ್ರಿಕ ತೊಂದರೆಗಳಿದಾವೆ. ತಾಂತ್ರಿಕ ತೊಂದರೆ ಹಿನ್ನೆಲೆಯಲ್ಲಿ ಏರ್ ಆಂಬ್ಯುಲೆನ್ಸ್ ಬರೋದು ವಿಳಂಬ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ಅಂದ್ರೆ 2 ವಿಶೇಷ ವಿಮಾನಗಳು, ಅದರಲ್ಲಿ ಒಂದು ಏರ್ ಆಂಬ್ಯುಲೆನ್ಸ್ ಒಂದು, ಜೊತೆಗೆ ಇನ್ನೊಂದು ಅಂದ್ರೆ ಅವರ ಸಂಬಂಧಿಕರು ಅಲ್ಲಿ ಹೋಗ್ಲಿಕ್ಕೆ 6 ಜನ ಸಂಬಂಧಿಕರಿಗೆ ವಿಶೇಷವಾಗಿ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಆ ಎರಡೂ ಸಹ ಫ್ಲೈಟ್ ಗಳು ಸಹ ಬಂದಿಲ್ಲದೆ ಇರೋ ಹಿನ್ನೆಲೆಯಲ್ಲಿ ಇನ್ನೂ ಸಹ ತಡ ಆಗೋ ಸಾಧ್ಯತೆಗಳಿದಾವೆ ಅಂತ ಹೇಳಿ ಈಗ ಪೊಲೀಸ್ ಮೂಲಗಳು ಸ್ಪಷ್ಟಪಡಿಸ್ತಾ ಇರೋಂಥದ್ದು. ಭವಿಷ್ಯ ಸರಿಸುಮಾರು 7 ಗಂಟೆ ಒಳಗಡೆ ಟೇಕ್ ಆಫ್ ಆಗೋ ಸಾಧ್ಯತೆಗಳಿದಾವೆ. ಸರಿಸುಮಾರು 6:45 7 ಗಂಟೆಯಲ್ಲಿ ಟೇಕ್ ಆಫ್ ಆಗುತ್ತೆ ಅಂತ ಹೇಳಿ ಈಗ ಪೊಲೀಸ್ ಮೂಲಗಳು ಸ್ಪಷ್ಟಪಡಿಸ್ತಾ ಇರೋಂಥದ್ದು. ದಿವ್ಯಾ, ಅದಕ್ಕೆ ಮುಂಚೆನೆ ಇನ್ಫಾರ್ಮ್ ಮಾಡಿರ್ಲಿಲ್ವಾ ಮುರಳಿ? ಈ ರೀತಿ ತಡ ಆಗುತ್ತೆ ಅನ್ನೋದು ಗೊತ್ತಿತ್ತಾ? ದಿವ್ಯಾ, ಈಗ ಹೇಳ್ತಾ ಇರೋಂಥದ್ದು ಏನಂದ್ರೆ ಪ್ರಮುಖವಾಗಿ ತಾಂತ್ರಿಕ ತೊಂದರೆಗಳು ಕಾಣಿಸ್ಕೊಳ್ತಾ ಇದೆ. ಯಾಕೆಂದ್ರೆ ಏರ್ ಆಂಬ್ಯುಲೆನ್ಸ್ ನ HALಗೆ ತರಲಿಕ್ಕೆ ಸ್ವಲ್ಪ ತಾಂತ್ರಿಕ ಸಮಸ್ಯೆ ಎದುರಾಗ್ತಿರೋ ಹಿನ್ನೆಲೆಯಲ್ಲಿ ಅದನ್ನ ಸ್ವಲ್ಪ ವಿಳಂಬ ಆಗುತ್ತೆ ಅಂತ ಹೇಳಿ ಅವರು ಸಹ ರಿಕ್ವೆಸ್ಟ್ ಅನ್ನ ಮಾಡಿದ್ದಾರೆ. ಈಗಾಗಲೇ ಧರ್ಮಸಿಂಗ್ ಅವರ ಪಾರ್ಥಿವ ಶರೀರ ತಲುಪಿ 20 ನಿಮಿಷಗಳ ಕಾಲ ಕಳೆದಿದ್ದಾವೆ. ಅಂದ್ರೆ HAL ಏರ್ಪೋರ್ಟ್ಗೆ 20 ನಿಮಿಷದ ಹಿಂದೆನೆ ಅವರ ಪಾರ್ಥಿವ ಶರೀರ ತಲುಪಿದ್ರು ಸಹ ಅವ್ರ ಏರ್ ಆಂಬ್ಯುಲೆನ್ಸ್ ಇನ್ನೂ ಬಂದಿಲ್ಲ, ಅಲ್ಲಿಗೆ ಲ್ಯಾಂಡ್ ಆಗಿಲ್ದಿರೋ ಹಿನ್ನೆಲೆಯಲ್ಲಿ ಅದು ಬಂದು ಲ್ಯಾಂಡ್ ಆಗ್ಬೇಕು. ಲ್ಯಾಂಡ್ ಆದ ನಂತರ ಚೆಕಪ್ ಗಳು ಇರ್ತವೆ, ಅಂದ್ರೆ ತಾಂತ್ರಿಕವಾಗಿ ಚೆಕಪ್ ಗಳು ಏನಿರ್ತವೆ ಅದೆಲ್ಲ ಮುಗಿಸಿ ಟೇಕ್ ಆಫ್ ಆಗ್ಬೇಕು. ಅಂದ್ರೆ ಸರಿಸುಮಾರು 1 ತಾಸುಗಳ ಕಾಲ ಆಗುತ್ತೆ ಅಂತ ಹೇಳಿ ಈಗ ಪೊಲೀಸ್ ಮೂಲಗಳು ಸ್ಪಷ್ಟಪಡಿಸಿರುವಂತದ್ದು. ದಿವ್ಯಾ, HAL ವಿಮಾನ ನಿಲ್ದಾಣ ಬಳಿ ಯಾರೆಲ್ಲ ಇದ್ದಾರೆ ಈಗ ಅಲ್ಲಿ ಮುರಳಿ? ದಿವ್ಯಾ, ಅಂದ್ರೆ HAL ವಿಮಾನ ನಿಲ್ದಾಣದಲ್ಲಿ ಅವರ ಸಂಬಂಧಿಕರು, ಅಂದ್ರೆ ಪ್ರಮುಖವಾಗಿ 6 ಜನ, ಅವರ ಹೆಂಡತಿ ಇರ್ಬೋದು, ಮಕ್ಕಳು
ಸೇರಿದಂತೆ 6 ಜನಕ್ಕೆ ಒಂದು ವಿಶೇಷ ವಿಮಾನವನ್ನ ವ್ಯವಸ್ಥೆ ಮಾಡಲಾಗಿದೆ. ಅವರು ಆ ವಿಮಾನದಲ್ಲಿ ಏನು ಪ್ರಯಾಣ ಬೆಳೆಸ್ತಾರೆ. ಜೊತೆಗೆ ಇಲ್ಲಿಂದ ಅವ್ರನ್ನ ಬೀಳ್ಕೊಡ್ಲಿಕ್ಕೆ ಸಾಕಷ್ಟು ರಾಜಕೀಯ ಗಣ್ಯರು ಸಹ ಹೋಗಿದ್ದಾರೆ. ಜೊತೆಗೆ ಅವರ ಸಂಬಂಧಿಕರೇನಿದ್ರು ಅಂದ್ರೆ ಬೆಂಗಳೂರಿನಲ್ಲಿ ಉಳ್ಕೊಂಡಿರೋ ಸಂಬಂಧಿಕರೇನಿದ್ರು ಅವರು ಸಹ ಹೋಗಿರುವಂತದ್ದು. ಅಂದ್ರೆ ಒಂದಷ್ಟು ಜನ ಬೈ ರೋಡ್ ಅಂದ್ರೆ ರಸ್ತೆಯ ಮೂಲಕ ಏನು ಪ್ರಯಾಣ ಬೆಳೆಸೋ ಸಾಧ್ಯತೆಗಳು ಇರೋ ಹಿನ್ನೆಲೆ ಅಂದ್ರೆ ಕೇವಲ 6 ಜನಕ್ಕೆ ವ್ಯವಸ್ಥೆ ಮಾಡಿರೋ ಹಿನ್ನೆಲೆಯಲ್ಲಿ ಬೇರೆ ಸಂಬಂಧಿಕರೇನಿದ್ರು ಅವ್ರನ್ನ ಇಲ್ಲಿಂದ ಬೀಳ್ಕೊಟ್ಟು ಅದಾದ ನಂತರ ರಸ್ತೆ ಮೂಲಕ ಅವರು ಪ್ರಯಾಣ ಬೆಳೆಸಲಿಕ್ಕೆ ಅಲ್ಲಿಗೆ ಹೋಗಿರುವಂತದ್ದು. HCLಗೆ ಈಗ ಎಲ್ಲಾ ಗಣ್ಯರು ಸಹ ಸಾಕಷ್ಟು ರಾಜಕೀಯ ಗಣ್ಯರು ಇರ್ಬೋದು, ಜೊತೆಗೆ ಸಂಬಂಧಿಕರು ಇರ್ಬೋದು, ಅವರೆಲ್ಲ ಸಹ HCL ವಿಮಾನ ನಿಲ್ದಾಣಕ್ಕೆ ಈಗ ಹೋಗಿರುವಂತದ್ದು. ದಿವ್ಯಾ, ಓಕೆ, ಅಂದ್ರೆ ರಾಜಕೀಯ ಕ್ಷೇತ್ರದಿಂದ ಯಾರಾದ್ರೂ ಇದಾರ ಅಲ್ಲಿ HCL ವಿಮಾನ ನಿಲ್ದಾಣ ಅವ್ರ ಬಳಿ ತೆರಳ್ತಾ ಇರುವಂತವ್ರು? ದಿವ್ಯಾ, ರಾಜಕೀಯ ಗಣ್ಯರು ಇದಾರೆ. ಈಗಾಗಲೇ ಕುಮಾರಸ್ವಾಮಿ ಅವರು ಇರ್ಬೋದು, CM ಸಿದ್ದರಾಮಯ್ಯ ಅವರು ಇರ್ಬೋದು, ಅವರೆಲ್ಲರೂ ಸಹ ಸದಾಶಿವನಗರ ಮನೆಯಲ್ಲೇ ಅಂತಿಮ ದರ್ಶನವನ್ನು ಪಡ್ಕೊಂಡು ಇನ್ನು ಸಾಕಷ್ಟು ಜನ ಆಪ್ತರು ಅಂತ ಏನು ಕರೆಸ್ಕೊಳ್ತಾರೆ, ರಾಜಕೀಯವಾಗಿ ಅವರ ಜೊತೆಯಲ್ಲಿ ಆಪ್ತರು ಅಂತ ಇದ್ದಂತವ್ರು ಸಾಕಷ್ಟು ಜನ ಅಲ್ಲಿಗೆ ಹೋಗಿದ್ದಾರೆ. ಜೊತೆಗೆ ಅವರ ಬೆಂಬಲಿಗರಿಗೆಲ್ಲ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. HCL ವಿಮಾನ ನಿಲ್ದಾಣ ಒಳಗಡೆ ಹೋಗ್ಲಿಕ್ಕೆ ಅವಕಾಶ ಇಲ್ಲ. ಕೊನೆಯ ಅಂತಿಮ ಅಂದ್ರೆ ಬೀದರ್ಗೆ ಇರ್ಬೋದು, ಕಲಬುರ್ಗಿಗೆ ಇರ್ಬೋದು, ಅಲ್ಲಿಗೆ ಹೋಗಿ ಅಂತಿಮ ದರ್ಶನ ಪಡಿಲಿಕ್ಕೆ ಯಾರಿಗೆ ಸಾಧ್ಯ ಆಗಿಲ್ಲ. ಅವರನ್ನ HCL ವಿಮಾನ ನಿಲ್ದಾಣದ ಗೇಟ್ ಏನಿತ್ತು, ಗೇಟ್ ನ ಬಳಿಯಲ್ಲಿ ಅವ್ರಿಗೆ ನೋಡ್ಲಿಕ್ಕೆ ಅನುವು ಮಾಡ್ಕೊಟ್ಟಿರುವಂತದ್ದು. ಅದೇ ತೀರಾ ಹತ್ತಿರದ ಸಂಬಂಧಿಗಳೇ ಇರ್ಬೋದು, ಜೊತೆಗೆ ರಾಜಕೀಯ ಗಣ್ಯರಿದ್ರು, ಅವ್ರಿಗೆ ಅಲ್ಲಿ ಅವಕಾಶನ ಮಾಡ್ಕೊಟ್ಟಿದ್ರೆ ಇನ್ನು ಸರಿಸುಮಾರು 1 ತಾಸುಗಳ ಆದ ನಂತರ ವಿಮಾನ ಟೇಕಪ್ ಆಗುವಂತದ್ದು. ದಿವ್ಯಾ, ಓಕೆ ಮುರಳಿ, ಧನ್ಯವಾದಗಳು ತಮ್ಮ ಮಾಹಿತಿಗಾಗಿ. ಮಾಜಿ ಮುಖ್ಯಮಂತ್ರಿ ಧರಮ್ ಸಿಂಗ್ ವಿಧಿವಶ ಹಿನ್ನೆಲೆ ಇವತ್ತು ಆಟಿನಗರ ಅವರ ನಿವಾಸದಲ್ಲಿ ಅನೇಕ ರಾಜಕೀಯ ಮುಖಂಡರು ಬಂದು ಅಂತಿಮ ನಮನವನ್ನು ಸಲ್ಲಿಸಿದ್ರು. ಜೊತೆಗೆ ಅವರ ಬಗ್ಗೆ ಕೂಡ ಅವರ ರಾಜಕೀಯ ಜೀವನದ ಬಗ್ಗೆ ಮೆಲುಕು ಕೂಡ ಹಾಕಿದ್ರು. ಅನೇಕರು ರಾಜಕೀಯ ಮುಖಂಡರು ಕಣ್ಣೀರು ಕೂಡ ಇಟ್ಟಿದ್ರು. ಅವರು ಏನು ಮಾಜಿ ಮುಖ್ಯಮಂತ್ರಿ ಧರಮ್ ಸಿಂಗ್ ಬಗ್ಗೆ ಏನು ಹೇಳಿದ್ರು ಬನ್ನಿ ಕೇಳೋಣ. ಬಹುದಿನಗಳ ಒಡನಾಡಿಯಾಗಿ ವಿಧಾನಸಭೆಯಲ್ಲಿ ನಾವು ವಿರೋಧ ಪಕ್ಷದ ನಾಯಕನಾಗಿದ್ದಾಗ ಅವರು ಸಚಿವರುಗಳಿಗೆ ಕೆಲಸ ಮಾಡಿದಂಥ ಒಂದು ಸನ್ನಿವೇಶದಿಂದಲೂ ನಾನು ಹಳೇ ಸ್ನೇಹವನ್ನು ನೆನೆಸ್ಕೊಳ್ತೇನೆ. ಅವರು ಮುಖ್ಯಮಂತ್ರಿಗಳಾಗೂ ಸುಮಾರು 20 ತಿಂಗಳಿಗೆ ಕೆಲಸ ಮಾಡಿದ್ದಾರೆ ಕೊಯ್ಲೇಷನ್ ಸರ್ಕಾರದಲ್ಲಿ. ಅವರು ಇವತ್ತೇನು ನಮ್ಮನ್ನು ಅಗಲಿ ಹೋಗಿದ್ದಾರೆ, ಅವರ ಕುಟುಂಬಕ್ಕೆ ನಾನು ಆ ದುಃಖವನ್ನು ಸಹಿಸಿಕೊಳ್ತಕ್ಕಂಥ ಶಕ್ತಿ ಭಗವಂತ ಕೊಡಲಿ ಅಂತೇಳಿ ಪ್ರಾರ್ಥನೆ ಮಾಡಿ ಅವರ ಆತ್ಮಕ್ಕೆ ಚಿರಶಾಂತಿಯನ್ನು ಕೊಡಲಿ ಅಂತೇಳಿ ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಇವತ್ತು ನನಗೆ ಒಂದು ದೊಡ್ಡ ಶಾಕ್ ಆಗಿದೆ. ಬಹುಶಃ ಅರ್ಥಕ್ವೇಕ್ ಆದಂಗೆ ನನಗೆ ಇವತ್ತು ಆಭಾಸ ಆಗಿದೆ. ಶ್ರೀಮಾನ್ ಧರ್ಮ್ ಸಿಂಗ್ ಅವರು ಸುಮಾರು ನಾವು 50 ವರ್ಷದಿಂದ ಗೆಳೆಯರಾಗಿ ಒಬ್ರಿಗೊಬ್ಬರು ಸಹಕರಿಸಿ ರಾಜಕೀಯದಲ್ಲಿ ಕೂಡ ಸತತವಾಗಿ ಬಂದಿದ್ದೇವೆ. ಇವತ್ತು ಅವರು ಹೃದಯಾಘಾತದಿಂದ ತೀರ್ಕೊಂಡಿದ್ದಾರೆ ಅಂತ ಹೇಳಿ ಸುದ್ದಿ ಗೊತ್ತಾಯಿತು. ಇದರಿಂದ ನನಗೆ ಏನು ಹೇಳಬೇಕು ಅನ್ನತಕ್ಕಂಥದ್ದು ಅರ್ಥ ಆಗ್ತಾ ಇಲ್ಲ. ನಾನು 72ರಿಂದ MLA, ಸುಮಾರು ಅವರು 8 ಟರ್ಮ್ MLA ಮತ್ತು 1 ಟರ್ಮ್ MP ಗಳಾಗಿ, ರಾಜ್ಯದ ಮುಖ್ಯಮಂತ್ರಿಗಳಾಗಿ ಹಾಗೂ ಮಂತ್ರಿಗಳಾಗಿ ಸಾಕಷ್ಟು ಸೇವೆಯನ್ನು ರಾಜ್ಯಕ್ಕೆ ಸಲ್ಲಿಸಿದ್ದಾರೆ. ವಿಶೇಷವಾಗಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ನಾವು ಜೊತೆಯಲ್ಲಿ ಅನೇಕ ಅಭಿವೃದ್ಧಿ ಕೆಲಸನೂ ಕೂಡ ಮಾಡಿದ್ದೇವೆ. ನಮ್ಮ ಇಬ್ಬರ ಗೆಳೆತನ ಬಹುಶಃ ನೋಡಿ ಬೇರೆಯವರು ಯಾವಾಗಲೂ ನಮ್ಮನ್ನು ಚಿಡಾಯಿಸ್ತಾ ಇದ್ರು. ನಾವು ಯಾವಾಗಲೂ ಕೂಡ ಡೆಲ್ಲಿಗೆ ಬಂದರೆ ಜೊತೆಯಲ್ಲಿ ಬರ್ತಿದ್ದೇವೆ, ಜೊತೆಯಲ್ಲಿ ಇರ್ತಿದ್ದೇವೆ. ಜೊತೆಯಲ್ಲೇ ನಾವು ಅನೇಕ ರಾಜಕೀಯ ಮತ್ತು ನಮ್ಮ ವೈಯಕ್ತಿಕ ನಿರ್ಣಯಗಳನ್ನು ಕೂಡ ತೆಗೆದುಕೊಳ್ತಿದ್ದೇವೆ. ಬಟ್ ಇವತ್ತು ನಾವು ಕಳ್ಕೊಂಡಿದ್ದೇವೆ. ನನ್ನ 75 ವರ್ಷ ಮುಗಿದು 76ನೇ ವರ್ಷದಲ್ಲಿ ಕಾಲಿಟ್ಟಾಗ ನಾನು ಹೇಳಿದೆ, ನಿಮ್ಮ ಮನೆಗೆ ನಾನು ಬರ್ತೇನೆ, ಅಲ್ಲೇ ಭೇಟಿ ಆಗೋಣ,
ನಿಮ್ಮ ಆರೋಗ್ಯ ಸರಿ ಇಲ್ಲ, ನೀವು ಬರೋದು ಬೇಡ ಅಂತ ಹೇಳಿದೆ. ಇಲ್ಲ ನನಗೇನಾಗಿಲ್ಲ, ನಾನು ಬಂದು ನಿಮ್ಮನ್ನು ಭೇಟಿಯಾಗಿ ಮಾತಾಡ್ತೀನಿ ಅಂಥೇಳಿ ನನಗೆ ಹೇಳಿದ್ರು. ನಮ್ಮ ಮನೆಗೆ 21ನೇ ತಾರೀಕು ಸ್ವತಃ ಅವರು ಬಂದು ನನ್ನನ್ನು ಅಭಿನಂದಿಸಿ ನನಗೆ ಅವರು ಕೊನೆ ಒಂದು ಪ್ರೀತಿ ವಿಶ್ವಾಸದ ತನ್ನ ಮಾತನ್ನು ಹೇಳಿ ಹೋದರು. ಕೇವಲ 4-5 ದಿವಸದಲ್ಲೇ ನನ್ನಿಂದ ಅಗೆಲ್ಲ ಹೋಗ್ತಾರೆ ಅಂಥೇಳಿ ನನಗೆ ಎಂದೂ ಕೂಡ ಅನಿಸಿಲ್ಲ. ಇದು ನಿಜವಾಗ್ಲೂ ನನಗೆ ಇವತ್ತು ಭಾಳ ದೊಡ್ಡ, ನಾವು ಅನೇಕ ಸಾರಿ ವಿಚಾರಗಳಲ್ಲಿ ವ್ಯತ್ಯಾಸಗಳಿದ್ದು, ಕೆಲವು ವಿಚಾರಗಳಿಗೆ ನಾನು ಒಪ್ತಿದ್ದೆ, ಕೆಲವು ವಿಚಾರಗಳಿಗೆ ಒಪ್ತಾ ಇರಲಿಲ್ಲ. ಅವರು ಕೂಡ ನಮ್ಮ ವಿಚಾರಗಳಿಗೆ ಮನ್ನಣೆ ಮಾಡ್ತಕ್ಕಂಥದ್ದು ಮಾಡ್ತಾಯಿದ್ರು. ಕೊನೆಗೆ ನಾವು ಅಂತಿಮವಾಗಿ ಒಂದಾಗಿ ಅನೇಕ ನಿರ್ಣಯಗಳನ್ನು ತಗೊಳ್ತಿದ್ದೇವೆ. ಅದಕ್ಕೆ ನನಗೆ ಭಾಳ ಒಂದು ದೊಡ್ಡ ಒಂದು ಇವತ್ತಿನ ದಿವಸ ಆಘಾತವನ್ನು ಉಂಟು ಮಾಡಿದೆ. ಧರ್ಮಸಿಂಗ್ ಅವರು ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಅನೇಕ ಸುಮಾರು 45-50 ವರ್ಷಗಳ ಕಾಲ ಕರ್ನಾಟಕ ರಾಜಕಾರಣದಲ್ಲಿ ಇದ್ದಂಥವರು. ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದರು, ಅನೇಕ ಇಲಾಖೆಗಳ ಮಂತ್ರಿಗಳಾಗಿ ಕೆಲಸ ಮಾಡಿದರು, ರಾಜ್ಯದ ಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದರು, ಲೋಕಸಭಾ ಸದಸ್ಯರಾಗಿ ಕೂಡ ಕೆಲಸ ಮಾಡಿದರು. ಅವರು ಒಂದು ರೀತಿಯಲ್ಲಿ ಅಜಾತ ಶತ್ರು. ಅವರು ಹಠಾತ್ತಾಗಿ ನಿಧನ ಆಗಿರ್ತಕ್ಕಂಥದ್ದು ಕರ್ನಾಟಕದ ರಾಜಕಾರಣಕ್ಕೆ, ಅದರಲ್ಲೂ ಕಾಂಗ್ರೆಸ್ ಪಕ್ಷಕ್ಕೆ ದೊಡ್ಡ ನಷ್ಟ ಆಗಿದೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಧರ್ಮಸಿಂಗ್ ಅವರ ಇವತ್ತಿನ ನಿಧನದ ಸುದ್ದಿ ನಮ್ಮೆಲ್ಲರಿಗೆ ಒಂದು ರೀತಿಯ ಅತ್ಯಂತ ನೋವನ್ನು ತಂದಿರತಕ್ಕಂಥ ಒಂದು ಸುದ್ದಿ ಇದು. ಅವರ ನಡತೆಯಿಂದ, ನಡವಳಿಕೆಗಳಿಂದ ನಾಡಿನ ಜನತೆಯ ಹೃದಯವನ್ನ ಗೆದ್ದಂತ ಒಬ್ಬ ಅಪರೂಪದ ರಾಜಕಾರಣಿಗಳಲ್ಲಿ ಒಬ್ಬರು ಅಂತಕ್ಕಂಥದ್ದನ್ನ ನಾನಿವತ್ತು ಅವರ ಬಗ್ಗೆ ಹೇಳಲಿಕ್ಕೆ ಬಯಸ್ತೀನಿ. ಅವರ ಕುಟುಂಬಕ್ಕೆ ಆಗಿರತಕ್ಕಂಥ ನೋವೇನಿದೆ, ಆ ನೋವನ್ನು ಭರಿಸ್ತಕ್ಕಂಥ ಶಕ್ತಿಯನ್ನ ಆ ಕುಟುಂಬದ ವರ್ಗದವರಿಗೆ ಮತ್ತು ಅವರ ಆತ್ಮಕ್ಕೆ ಭಗವಂತ ಸಂಪೂರ್ಣವಾದಂತಹ ಶಾಂತಿಯನ್ನು ಕೊಡಲಿ ಅಂತಕ್ಕಂಥ ಪ್ರಾರ್ಥನೆ ಸಲ್ಲಿಸಲಿಕ್ಕೆ ಬಯಸ್ತೀನಿ. ನಮ್ಮ ಚೀಫ್ ಮಿನಿಸ್ಟರ್ ಆದಂಥವರು ಮತ್ತು ನಮ್ಮ ತಂದೆಯವರು ಬಂಗಾರಪ್ಪನವರಿಗೆ ಭಾಳ ಆತ್ಮೀಯರಾಗಿರ್ತಕ್ಕಂಥವ್ರು. ಇವತ್ತು ನಾವೆಲ್ಲರೂ ಅವ್ರನ್ನ ಕಳ್ಕೊಂಡಿದ್ದೀವಿ ಮತ್ತು ಅದರಲ್ಲಿ ಅವರ ಕುಟುಂಬಸ್ಥರಿಗೆ ಎಲ್ಲರಿಗೂ ಕೂಡ ದೇವರು ಅದನ್ನು ತಡ್ಕೊಳ್ತಕ್ಕಂಥ ಶಕ್ತಿ ಕೊಡಲಿ ಅಂತ ಹೇಳಿ ನಾನು ವಿನಂತಿ ಮಾಡ್ಕೊತೀನಿ. ಸೊ ಸಣ್ಣ ಮಕ್ಕಳಿಂದನೂ ಕೂಡ ಧರ್ಮಸಿಂಗ್ ಅವ್ರನ್ನ ನಾವು ನೋಡ್ತಾ ಬಂದಿರತಕ್ಕಂಥ ಒಂದು ಸದಾವಕಾಶ ಅವ್ರ ಜೊತೆಗೆ ಉಡ್ಕೊಂಡು ಬಂದಿರತಕ್ಕಂಥದ್ದಿತ್ತು. ಮತ್ತು ನಮ್ಮ ತಂದೆಯವರ ಕಷ್ಟ ಕಾಲದಲ್ಲಿ ಧರ್ಮಸಿಂಗ್ ಅವರು ನಿತ್ತಂಥವರಾಗಿದ್ದರು. ನಮ್ಮನ್ನೆಲ್ಲರನ್ನೂ ಅಗಲಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿಯನ್ನು ನಾವೆಲ್ಲರೂ ಕೂಡ ಕೋರ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಧರ್ಮಸಿಂಗ್ ರವರು ಆತ್ಮೀಯವಾದ ಸ್ನೇಹಿತೆ. ಅವರ ಸ್ನೇಹಕ್ಕೆ ಮತ್ತೊಂದು ಹೆಸರು ಧರ್ಮಸಿಂಗ್. ಯಾವುದೇ ಪಾರ್ಟಿ ಇರಲಿ, ಯಾವುದೇ ಇದಿರಲಿ, ನನಗಂತೂ ಗುಂಡೂರಾಯರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಧರ್ಮಸಿಂಗ್ ಅವರು ನಮ್ಮನೇಲಿ ಯಾವುದೇ ಮದುವೆಗಳು ಹಬ್ಬಗಳಾದ್ರೆ ಆನಂದವಾಗಿ ಬಂದು ಸವಿದು ಹೋಗ್ತಾ ಇದ್ರು. ಆ ದಿವಸಗಳನ್ನ ಮರೆಯೋಕೆ ಸಾಧ್ಯ ಇಲ್ಲ. ಅವರ ಕುಟುಂಬಕ್ಕೆ ಭಗವಂತ ಸಾಮರ್ಥ್ಯವನ್ನು ಕೊಟ್ಟು ನೋವನ್ನು ತಡೆಯತಕ್ಕಂಥ ಶಕ್ತಿಯನ್ನು ಕೊಡಲಿ ಅಂತ ಪ್ರಾರ್ಥನೆ ಮಾಡ್ತೇನೆ. ಧರ್ಮಸಿಂಗ್ ಅವರು ಇಂದು ಮುಂಜಾನೆ ಅವರು ದೈವಾಧೀನರಾಗಿದ್ದಾರೆ. ಅವರು ಕೂಡ ಕರ್ನಾಟಕದ ಮುಖ್ಯಮಂತ್ರಿಗಳಾಗಿ ತುಂಬಾ ಜವಾಬ್ದಾರಿಯುತವಾಗಿರುವಂತಹ ಪಾತ್ರವನ್ನ ನಿರ್ವಹಿಸಿದಂತ ಕೀರ್ತಿಗೆ ಅವರು ಭಾಜನರಾಗಿದ್ದಾರೆ. ಅಧ್ಯಯನಶೀಲರು, ಎಲ್ಲ ಸಮುದಾಯಗಳನ್ನ ಸಂಗಡ ಕರೆದುಕೊಂಡು ಹೋಗುವಂತ ಒಂದು ಅಭಿಲಾಷೆಯನ್ನು ಅವರು ಇಟ್ಟುಕೊಂಡಿದ್ರು. ಸಕ್ರಿಯ ರಾಜಕಾರಣದಲ್ಲಿ ಬಹಳ ಮುತ್ಸದ್ದಿ ರಾಜಕಾರಣವನ್ನ ಮಾಡಿದಂತ ಒಂದು ಕೀರ್ತಿ ಧರ್ಮಸಿಂಗ್ ಅವರಿಗೆ ಸಲ್ಲುತ್ತದೆ. ಅವರು ಕೂಡ 1.5-2 ವರ್ಷಗಳವರೆಗೆ ಮುಖ್ಯಮಂತ್ರಿಗಳಾಗಿದ್ದುಕೊಂಡು, ಅದರಲ್ಲಿಯೂ ಕೊಯ್ಲೇಷನ್ ಗವರ್ಮೆಂಟ್ನ ಮುಖ್ಯಮಂತ್ರಿಗಳಾಗಿದ್ದುಕೊಂಡು ಉತ್ತಮವಾಗಿರುವಂಥ ಕೆಲಸವನ್ನ ಮಾಡಿದಂಥ ಸಾತ್ವಿಕರು. ಅವರ ಕುಟುಂಬದವರಿಗೆ ಈ ರೀತಿಯಾಗಿರುವಂಥ ದುಃಖವನ್ನು ಸಹಿಸಿಕೊಳ್ಳುವಂಥ ಒಂದು ಶಕ್ತಿ ಬರಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸುತ್ತೇನೆ. ಅಜಾತ ಶತ್ರುವಂತೆ ಇಡೀ ರಾಜ್ಯದಲ್ಲಿ ಹೆಸರಾಗಿರ್ತಕ್ಕಂಥ ಧರ್ಮಸಿಂಗ್ ಜಿಯವರು ನಮ್ಮನ್ನು ಅಗಲಿದ್ದಾರೆ. ಇದರಿಂದ ನಮ್ಮ ಪಕ್ಷಕ್ಕಷ್ಟೇ ಅಲ್ಲ, ಇಡೀ ರಾಜ್ಯಕ್ಕೆ ತುಂಬಲಾರದಂಥ ನಷ್ಟ ಆಗಿದೆ. ಇವತ್ತು ಇಡೀ ನಮ್ಮ ಹೈದರಾಬಾದ್ ಕರ್ನಾಟಕ ಭಾಗ ಇವತ್ತು ಅನಾಥ ಪ್ರಜ್ಞೆಯನ್ನು ಇವತ್ತು ಅವರ ಅಗಲಿಕೆಯಿಂದ ನಾವೆಲ್ಲರೂ ಅನುಭವಿಸ್ತಾ ಇದ್ದೀವಿ. ಬಹುಮುಖ ಪ್ರತಿಭೆಯ ಮತ್ತೊಂದು ಹೆಸರು ಸನ್ಮಾನ್ಯ ಧರ್ಮಸಿಂಗ್ ಅವರು. ಅವರು ಇವತ್ತು ಅಕಾಲಿಕ ಮರಣಕ್ಕೆ ತುತ್ತಾಗಿದ್ದಾರೆ. ಭಗವಂತ ಅವರಿಗೆ
ಶಾಂತಿ ಕೊಡಲಿ, ಈ ನೋವನ್ನು ತಡ್ಕೊಳ್ಳೋದಕ್ಕೆ ಅವ್ರ ಕುಟುಂಬಕ್ಕೆ ದೇವರು ಶಕ್ತಿಯನ್ನು ಕೊಡಲಿ ಅಂತ ದೇವರಲ್ಲಿ ಪ್ರಾರ್ಥನೆ ಮಾಡ್ತೀನಿ. ರಾಜ್ಯದ ಒಬ್ಬ ಬಹುಮುಖ ಅಜಾತ ಶತ್ರು, ಎಲ್ಲ ವರ್ಗದ ಜನರನ್ನು ಕೂಡ ಸಮಾನತೆಯನ್ನು ನೋಡ್ತಾ ಇದ್ದಂಥ ಒಬ್ಬ ಕೆಲವು ಮಾಜಿ ಸಿಎಂ ಧರಂಸಿಂಗ್ ಅವರಿಗೆ ಬಹುಶಃ 2014ರ ಚುನಾವಣೆ ಕೊನೆಯ ಚುನಾವಣೆ ಅಂತ ಅನ್ಸಿರ್ಬೇಕು. ಯಾಕಂದ್ರೆ 2014ರ ವಿಧಾನಸಭೆ ಚುನಾವಣೆಯಲ್ಲಿ ಅವರ ಪುತ್ರ ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರದಿಂದ 37,000 ಮತಗಳಿಂದ ಜಯಗಳಿಸಿದ್ರು. ನಂತರ ಕ್ಷೇತ್ರದ ಜನರನ್ನ ಉದ್ದೇಶಿಸಿ ಮಾತನಾಡಿದ ಮಾಜಿ ಸಿಎಂ ಧರಂಸಿಂಗ್, ಇದು ನನ್ನ ಕೊನೆಯ ಭಾಷಣ. ಇನ್ನು ಮುಂದೆ ಕ್ಷೇತ್ರದ ಜನ ನನ್ನ ಪುತ್ರ ಅಜಯ್ ಸಿಂಗ್ ಅವರನ್ನ ಆಶೀರ್ವಾದ ಮಾಡಬೇಕು ಅಂತ ಕಣ್ಣೀರು ಹಾಕಿದ್ರು. ಧರಂಸಿಂಗ್ ಅವರೇ ಮಾತು ಕೇಳಿದ ಅವರ ಪುತ್ರ ಅಜಯ್ ಸಿಂಗ್ ಹಾಗೂ ಕ್ಷೇತ್ರದ ಜನರಲ್ಲಿ ಸಹ ಕಣ್ಣೀರು ತುಂಬಿ ಬಂದಿತ್ತು. ಧರಂಸಿಂಗ್ ನಂತರ ಅವರ ಪುತ್ರ ಅಜಯ್ ಸಿಂಗ್ ತಂದೆಯ ಮಾತಿಗೆ ಕಣ್ಣೀರಿನಲ್ಲಿಯೇ ಉತ್ತರ ಕೊಟ್ಟಿದ್ದರು. ನಂದು ಕೊನೆ ಸಭೆ, ಮುಂದೆ ನೀವು ಕರ್ಸಿದ್ರೆ ಬರ್ತೀನಿ, ಇಲ್ಲಕ್ಕೆ ಬರಲ್ಲ. ಈಗ MLA ಅವರು ಇದ್ದಾರೆ, MLA ಬಲ, ನೀವು ಬಲ. MLA ಬಲಿ ಹೋಗ್ಬೇಕು ನೀವು. ನನಗೆ ಏನಾಗಿದೆ ನಾವು ಬರ್ಲಿಕ್ಕೆ ಲೇಟ್ ಆದ್ರೆ ನಾನೇ ಅರ್ಧ ಕೆಲಸ ಮಾಡ್ಲಿಕ್ಕತ್ತೀನಿ. ಯಾಕ್ರಿ ಕೋಬಾಳ್ ಮ್ಯಾಗಿಂದ ಹೇಳಿ ತಡೆದ ನಾನೇ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ನಾ ಹೇಳಿದ್ದೇನೆ, ಮುಂಜಾನೆ 9 ಗಂಟೆಗೆ ಎದ್ದು ಅಲ್ಲಿ ಎಷ್ಟು ಮಂದಿಗೆ ಭೇಟಿ ಆಗ್ಬೇಕು, ಅಲ್ಲಿ ಭೇಟಿ ಆಗ್ಬೇಕು, ಇಲ್ಲಿ ತಾಲೂಕು ಆಫೀಸಲ್ಲಿ ಭೇಟಿ ಆಗ್ಬೇಕು. ಮತ್ತು ಎಲ್ಲ ಆಫೀಸರ್ಸ್ ಎಲ್ಲೆಲ್ಲಿ ಅಪರಾಧ ಮಾಡಿದ್ದಾರೆ, ಎಲ್ಲ ಹಿರಿಯರಾದ ನಮ್ಮ ಪಾಟೀಲ್ ಇದ್ದಾರೆ, ಗೌರ್ನರ್ ಇದ್ದಾರೆ, ರಾಜಶೇಖರ್ ಇದ್ದಾರೆ, ನಮ್ಮ ಅಮೃತಗೌಡ್ರು ಇದ್ದಾರೆ, ನಮ್ಮ ಇವರು ಶಾಂತಗೌಡ್ರು ಇದ್ದಾರೆ. ಎಸ್, ಅವರ ಅಂತಿಮ ಭಾಷಣನ ಕೇಳಿದ್ರಿ. ಎಸ್, 2014ರ ವಿಧಾನಸಭಾ ಚುನಾವಣೆಯಲ್ಲಿ ಅವರ ಪುತ್ರ ಅಜಯ್ ಸಿಂಗ್ ಜೇವರ್ಗಿ ಕ್ಷೇತ್ರದಿಂದ 37,000 ಮತಗಳಿಂದ ಜಯಗಳಿಸಿದ್ರು. ಆ ಸಂದರ್ಭದಲ್ಲಿ ಧರಂಸಿಂಗ್ ಅವರು ಮಾತನಾಡಿದ್ರು. ಕ್ಷೇತ್ರದ ಜನರನ್ನ ಉದ್ದೇಶಿಸಿ ಮಾತನಾಡಿದ ಧರಂಸಿಂಗ್, ಇದು ನನ್ನ ಕೊನೆಯ ಭಾಷಣ. ಇನ್ನು ಮುಂದೆ ಕ್ಷೇತ್ರದ ಜನ ನನ್ನ ಪುತ್ರ ಅಜಯ್ ಸಿಂಗ್ ಅವರನ್ನ ಆಶೀರ್ವಾದ ಮಾಡಬೇಕು ಅಂತ ಅವತ್ತು ಕಣ್ಣೀರು ಹಾಕಿದ್ರು. ಆ ದೃಶ್ಯಗಳು ಕೂಡ ನೋಡ್ತಾ ಇದ್ರ. ಧರಂಸಿಂಗ್ ಅವರೇ ಮಾತು ಕೇಳಿದ ಅವರ ಪುತ್ರ ಅಜಯ್ ಸಿಂಗ್ ಕೂಡ ಕ್ಷೇತ್ರದ ಜನರಲ್ಲಿ ಸಹ ಕಣ್ಣೀರು ತುಂಬಿ ಬಂದಿತ್ತು. ಧರಂಸಿಂಗ್ ನಂತರ ಅವರ ಪುತ್ರ ಅಜಯ್ ಸಿಂಗ್ ತಂದೆಯ ಮಾತಿಗೆ ಕಣ್ಣೀರಿನಲ್ಲಿಯೇ ಅವರು ಕೂಡ ಉತ್ತರ ಕೊಟ್ಟಿದ್ದರು. ನಂದು ಕೊನೆ ಸಭೆ, ಮುಂದೆ ನೀವು ಕರ್ಸಿದ್ರೆ ಬರ್ತೀನಿ, ಇಲ್ಲಕ್ಕೆ ಬರಲ್ಲ. ಈಗ MLA ಅವರು ಇದ್ದಾರೆ, MLA ಬಲ, ನೀವು ಬಲ. MLA ಬಲಿ ಹೋಗ್ಬೇಕು ನೀವು. ನನಗೆ ಏನಾಗಿದೆ ನಾವು ಬರ್ಲಿಕ್ಕೆ ಲೇಟ್ ಆದ್ರೆ ನಾನೇ ಅರ್ಧ ಕೆಲಸ ಮಾಡ್ಲಿಕ್ಕತ್ತೀನಿ. ಯಾಕ್ರಿ ಕೋಬಾಳ್ ಮ್ಯಾಗಿಂದ ಹೇಳಿ ತಡೆದ ನಾನೇ ಕೆಲಸ ಮಾಡ್ತಾ ಇದ್ದೀನಿ. ಅದಕ್ಕೆ ನಾ ಹೇಳಿದ್ದೇನೆ, ಮುಂಜಾನೆ 9 ಗಂಟೆಗೆ ಎದ್ದು ಅಲ್ಲಿ ಎಷ್ಟು ಮಂದಿಗೆ ಭೇಟಿ ಆಗ್ಬೇಕು, ಅಲ್ಲಿ ಭೇಟಿ ಆಗ್ಬೇಕು, ಇಲ್ಲಿ ತಾಲೂಕು ಆಫೀಸಲ್ಲಿ ಭೇಟಿ ಆಗ್ಬೇಕು. ಮತ್ತು ಎಲ್ಲ ಆಫೀಸರ್ಸ್ ಎಲ್ಲೆಲ್ಲಿ ಅಪರಾಧ ಮಾಡಿದ್ದಾರೆ, ಎಲ್ಲ ಹಿರಿಯರಾದ ನಮ್ಮ ಪಾಟೀಲ್ ಇದ್ದಾರೆ, ಗೌರ್ನರ್ ಇದ್ದಾರೆ, ರಾಜಶೇಖರ್ ಇದ್ದಾರೆ, ನಮ್ಮ ಅಮೃತಗೌಡ್ರು ಇದ್ದಾರೆ, ನಮ್ಮ ಇವರು ಶಾಂತಗೌಡ್ರು ಇದ್ದಾರೆ,